पुत्र करता थी सर ಅದು ಬರ್ತಾರೆ ಚಾಲು ಐತಿ ಇದು ಇನ್ಸ್ಟಾಗ್ರಾಮ್ ಅದು ಮೂರು ಒಂದು ಸಾಧ್ಯ ಓಕೆ just one video one piece పైన ఆగ ఫోన్ తో ఫోన్ కేసు ఈ ఫోన్ లేకానే చావి one piece dittu glass color ఇది నాచి Sorry, Warren. So important also good. Introduction. Okay, building plan import ಆಯ್ತಾ. So ಇವಾಗ ವಾಲ್ ನ ರೈಸ್ ಮಾಡಕ್ಕೆ ಅಪ್ಪ ಒಂದು 2-3 ಮೆಥಡ್ ಹೇಳಿರ್ತೀನಿ. ಯಾವ್ದು ಬೆಸ್ಟ್ ಆಗುತ್ತೆ ನೀವು ಒಂದ್ಸರಿ ಚೂಸ್ ಮಾಡಬೇಕು. ಸೊ ಫಸ್ಟ್ ಮೆಥಡಲ್ಲಿ ಏನು ಮಾಡ್ತೀವಿ, ಜಸ್ಟ್ ರೆಕ್ಟ್ಯಾಂಗಲ್ಸ್ನ ಡ್ರಾ ಮಾಡ್ತಾ ಹೋಗ್ತೀವಿ. ಸೊ ಎಂಡ್ ಪಾಯಿಂಟಿಂದ ಎಂಡ್ ಪಾಯಿಂಟ್ವರೆಗೂ ಸಮ್ ರೆಕ್ಟ್ಯಾಂಗಲ್ಸ್. ಈ ಥರ ಇಲ್ಲಿ ಸ್ಟೇರ್ಕೇಸ್ ಬರುತ್ತೆ, ಇಲ್ಲಿ ವಾಲ್ ಬರಲ್ಲ. ಆ್ಯಕ್ಚುಲಿ ಸುಮ್ಮನೆ ಡ್ರಾ ಆಗಿದೆ ಅಂದರೆ ಇಲ್ಲಿ ಅಕ್ವೇರಿಯಂ ಥರ ಮಾಡೋ ಪ್ಲಾನ್ಸ್ ಇರುತ್ತೆ, ಅಂದರೆ ವಾಲ್ ಒಳಗಡೆ ಅಕ್ವೇರಿಯಂ. ಸೊ ವಾಟ್ ಎವರ್ ಈ ಥರ ಮಾಡ್ತೀರಿ. ಇವಾಗ ಬೇಕಾದರೆ ನೆಕ್ಸ್ಟ್ ಪ್ರೆಸೆಂಟ್ ಕೊಟ್ಟು ಮಾಡ್ತಾ ಹೋಗ್ಬೋದು. ಸ್ವಲ್ಪ 96 ಇಂಚಸ್. ಸೊ ಈ ಥರ ಒಂದೊಂದೇ ಬೇಕಾದರೂ ಎರೆಕ್ಟ್ ಮಾಡ್ತಾ ಹೋಗಿ. ಸೊ ಇಲ್ಲ ಅಂತ ಹೇಳಿದ್ರೆ ಇಲ್ಲೆಲ್ಲ ಸೆಕ್ಷನ್ ಲೈನ್ಸ್ ಇದೆಯಲ್ಲ, ಇದನ್ನು ಬೇಕಾದರೆ ಎರೇಸ್ ಮಾಡಬೇಕು. Smart this first one.
ಇಷ್ಟನ್ನು ಸೆಲೆಕ್ಟ್ ಮಾಡಿ. ಮೆದ್ದು ಈ ಥರ ಮೆಥಡ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಏನು ಮಾಡಿ, ಈ ಫಸ್ಟ್ ವಾಲ್ ಎಲ್ಲ ಎರೆಕ್ಟ್ ಮಾಡಿದ ತಕ್ಷಣ ಫಸ್ಟ್ ಸಾಲಿಡ್ ಟೂಲ್ ವರ್ಕ್ ಆಗ್ತಾ ಇಲ್ಲ ನೋಡ್ಕೊಳ್ಳಿ. ಸೊ ಇಲ್ಲೇ ಫೇಲ್ ಆಯ್ತು ಅಂದರೆ ಈಗ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ವಿಂಡೋಸ್ ಏನೋ ಕೊಟ್ಟಿಲ್ಲ ನಾನು. ಓಕೆ, ಸೊ ಈಗ ವಿಂಡೋ ಏನಾದ್ರು ಕೊಡಬೇಕಂದ್ರೆ ಸಪ್ರೇಟ್ ಆಗಲೇಬೇಕು ಅಲ್ಲಿ ಆಪ್ಷನ್. ಸೊ ಇಲ್ಲಿ ಸಪ್ರೇಟ್ ಮಾಡೋಕ್ಕೆ ನನಗೆ ಇದೇ ಇಲ್ಲ, ಐ ಮೀನ್ ಆಲ್ರೆಡಿ ಅದು ಸಾಲಿಡ್ ಟೂಲ್ಸ್ ವರ್ಕ್ ಆಗ್ತಾನೆ ಇಲ್ಲ. ಅದನ್ನೇನಾದರೂ ರೆಕ್ಟಿಫೈ ಮಾಡ್ತೀರಿ ಅಂದರೆ ಬೇಕಾದ್ರೆ ನೋಡ್ಬೋದು. ಸೊ ಈ ಸೈಡಲ್ಲಿ ತೊಗೊಂಡು ಹೋಗಿ ಡ್ರಾಯಿಂಗ್. ಸೊ ಇಲ್ಲಿ ಯಾವುದಾದ್ರೂ ಒಂದು ಪೋರ್ಷನಲ್ಲಿ ವಾಲ್ ಬಿಟ್ಟು ಹೋಗಿದ್ರು ಇದಾಗುತ್ತೆ. ಹಾಗೆ ಇಲ್ಲಿ ಸೆಕ್ಷನ್ ಲೈನ್ಸ್ ಇದೆ, ಮೇ ಬಿ ಈ ಸೆಕ್ಷನ್ ಲೈನ್ಸಿಂದನೂ ಡ್ರಾಯಿಂಗ್ ಇದಾಗಿರ್ಬೋದು. ಸೊ ಹೇಳಿದ್ ನಾನು, ಸೊ ಇಲ್ಲಿ ನನಗೆ ಒಂದು ಪ್ಲೇನ್ ಬಿಟ್ಟೋಗ್ಬೇಕು. ಸೊ ಆಬ್ವಿಯಸ್ಲಿ ಸಾಲಿಡ್ ಟೂಲ್ಸ್ ವರ್ಕ್ ಆಗಲ್ಲ. ಪ್ಲಾನ್ ಸೊ ಪ್ರಾಪರಾಗಿ ಮಾಡ್ತೀರಿ ಅಂದರೆ ಸಾಲಿಡ್ ಟೂಲ್ಸ್ ಅಂದರೆ ಈ ಥರ ಮೆಥಡಲ್ಲಿ ಮಾಡ್ತೀವಿ. ಇಲ್ಲ ಅಂದರೆ ಇನ್ನೊಂದು ಸೇಫೆಸ್ಟ್ ಮೆಥಡ್ ಮಾಡ್ತೀರಿ ಅಂದರೆ ಪೆನ್ ಟಕ್ ಕಮೆಂಟ್ ತೊಗೊಳ್ತೀವಿ. ಸೊ ಲೈನ್ ಎಲ್ಲ 8 ಪಾಯಿಂಟ್ಗೂ ಲೈನ್ ಮಾಡ್ತಾ ಹೋಗಿ. ಸೊ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಸೊ ಔಟರ್ ಲೈನ್ ಹಾಕಿದ್ನ. ಸೊ ಇದಾದ್ಮೇಲೆ ಏನು ಮಾಡ್ತೀವಿ, ಆಫ್ಸೆಟ್ ತೊಗೊಳ್ತೀವಿ. ಸೊ ಆಫ್ಸೆಟ್ ತೊಗೊಂಡು ಈ ವಾಲ್ 9 ಇಂಚ್ ಇರ್ತಾರೆ. ಸೊ ಇಲ್ಲಿ ಪ್ರೆಸ್ ಫುಲ್ ಮಾಡ್ತೀವಿ. ಸೊ ಒಳಗಡೆ ವಾಲ್ಸ್ನ ಇನ್ ಶಾರ್ಟ್ ಎಕ್ಸ್ಟೀರಿಯರ್ ವಾಲ್ಸ್ನಷ್ಟೇ ನಾನು ಎರೆಕ್ಟ್ ಮಾಡ್ತೀನಿ. ಸೊ 6 ಇಂಚ್. ಇವಾಗ ನೋಡಿ ಸಾಲಿಡ್ ಟೂಲ್ ವರ್ಕ್ ಆಗೇ ಆಗುತ್ತೆ ಡೆಫಿನೆಟ್ ಆಗಿ. ಸೊ ಈ ಮೆಥಡೇ ಬೇಕಾದರೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಮಾಡಿದ್ಮೇಲೆ ಬೇಕಾದರೆ ಈ ಸೆಕ್ಷನ್ ಅದೇ ಥರ ಇರಲಿ, ಇನ್ನರ್ ವಾಲ್ಸ್ ಎಲ್ಲ ಎರೆಕ್ಟ್ ಮಾಡ್ತಾ ಬರೋಣ. ಸೊ ಇನ್ನರ್ ವಾಲ್ಸ್ ಬೇಕಾದರೆ ರೆಕ್ಟ್ಯಾಂಗಲಲ್ಲಿ ಯೂಸ್ ಮಾಡಿ. ಸೊ ಇಷ್ಟು ಮಾಡಿಬೇಕಲ್ಲ ಅಂದರೆ ಒಳಗಡೆ ಬಾಲ್ಸ್.
ಇಷ್ಟು ಮಾಡ್ತೀರಿ. ನೆಕ್ಸ್ಟ್ ಇವಾಗ ನಾನು ಅಲ್ಲಿ ವಿಂಡೋಸ್ ಕೊಡಬೇಕು ಆಯಿತಾ. ಸೊ ವಿಂಡೋಗೆ ಇವಾಗ ಹಾಗೆ ಇಷ್ಟನ್ನು ಮತ್ತೆ ಗ್ರೂಪ್ ಮಾಡಬೇಕು. ಇಲ್ಲಿ ಬೇಕಾದ್ರೆ ರೆಫರೆನ್ಸ್ ಪಾಯಿಂಟ್ ತೊಗೊಂಡು ಜಸ್ಟ್ ಡ್ರಾಯಿಂಗ್ ಸೈಡಲ್ಲಿ ಇದು ಮಾಡಿ, ಅಂದರೆ ನಂಗೆ ಅಲ್ಲಿ ಲೊಕೇಶನ್ ಗೊತ್ತಾಗುತ್ತೆ, ಅಂದರೆ ವಿಂಡೋಸ್ ಎಲ್ಲಿದೆ. ಅಂದರೆ ವೆಂಟಿಲೇಷನ್ ಅಲ್ಲ, 1 by 1 ಇಲ್ಲ 1.5. ಈ ಹೈಟು ಮೇಬಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಈ 4 feet ಕೊಟ್ಟಿದ್ದೀನಿ, ಐದರ್ 4x4 ಇಲ್ಲ 3x4 ಇಲ್ಲ 4x3 ಇಲ್ಲ 4x5. ಸೊ ಇದನ್ನು ಹೇಗೆ ಇವಾಗ ಬೇಕಾದ್ರೆ ಇದನ್ನು ನೆಕ್ಸ್ಟ್ ಆ ವಿಂಡೋಸ್ ಎಲ್ಲ ಇದೆಯಲ್ಲ ಅದನ್ನು ಸೆಲ್ ಲೆವೆಲ್ವರೆಗೂ ಮೂವ್ ಮಾಡ್ತಾ ಹೋಗೋಣ. ಸೊ ಎಲ್ಲ ವಿಂಡೋಸು ಸೆಲೆಕ್ಟ್ ಮಾಡಿ ಎಕ್ಸೆಪ್ಟ್ ಇದು ವೆಂಟಿಲೇಷನ್. ವೆಂಟಿಲೇಷನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಗೊತ್ತಾಯ್ತು ಏನಕ್ಕೆ ಸೆಲ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅದು ಇಲ್ಲಿ ತಗೊಂಡು ವಿತ್ ರೆಸ್ಪೆಕ್ಟ್ ಬ್ಲೂ ಆಕ್ಸಿಸ್ 3 feet. ಸೊ ಎಲ್ಲ ವಾಲ್ಸು ಎಲ್ಲ ವಿಂಡೋಸ್ 3 feet ಎಕ್ಸಾಕ್ಟ್ ಆಗಿ ತಗೊಂಡು ಇವಾಗ ಬೇಕಾದ್ರೆ ಜಸ್ಟ್ ಸಾಲಿಡ್ ಟೂಲ್ಸ್ನ ತೊಗೊಳ್ತೀವಿ. ಸಪ್ರೇಟ್ ತೊಗೊಳ್ತೀವಿ. ಸೊ ವಿಂಡೋ ಸೆಲೆಕ್ಟ್ ಮಾಡ್ತೀವಿ, ಅಗೇನ್ ಬಾಂಡ್. ಇದು ಇನ್ನರ್ ವಾಲ್ ಬೇಡ, ಔಟರ್ ವಾಲ್ ಮಾಡ್ಕೊಂಡ್ರೆ ಆಮೇಲೆ ಡಿಲೀಟ್ ಮಾಡಿ. ನಾನು ವರ್ಕ್ ಆಗುತ್ತೆ ಅಂದ್ಕೊಂಡ್ರೆ ಅದನ್ನು ಲಾಸ್ಟಲ್ಲಿ ಗ್ರೂಪ್ ಮಾಡೋದ್ವಲ್ಲ ಅಲ್ಲಿ ಇಶ್ಯೂ ಆಯ್ತು.
ಕಾಪಿ ಮಾಡಿ ರೊಟೇಟ್ ಮಾಡಿ ಇದು ಮಾಡಿ. ಇಲ್ಲಾಂದ್ರೆ ನೀವು ವಾಟರ್ ಕ್ಯಾಡಲ್ಲಿ ಮಾಡೋದಲ್ಲ ಆ ಥರನೂ ಹೇಳ್ತೀವಿ. ಹೋಪ್ಫುಲಿ ಸರ್ ಆಟೋ ಕ್ಯಾಡಲ್ಲಿ ವಿಂಡೋಗೆಲ್ಲ ಜಾಗ ಬಿಟ್ಟು ಇದು ಮಾಡಿರ್ತಾರೆ, ಅದನ್ನು ಹೇಳ್ತೀವಿ. ಒಂದೊಂದು ಸಪ್ರೇಟ್ ಮಾಡ್ಕೊಂಡು ಫಸ್ಟ್ ವಿಂಡೋ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ವಾಲ್ ಸೆಲೆಕ್ಟ್ ಮಾಡಿ. ಸೊ ಅದು ಇಂಡೋರ್ ಲೊಕೇಶನ್ ಇಂಡೋರ್ ಬೇಕಂದರೆ ಸೊ ಅಲ್ಲೂ ಅಷ್ಟು ಒಂದು ರೆಕ್ಟ್ಯಾಂಗಲ್ ಹಾಕಿ ಸಪ್ರೇಟ್ ಮಾಡಿ. ಸರ್ ಇದರಲ್ಲಿ ವೈರ್ ಫ್ರೇಮ್ ಇದೆ ಮಾಡೋಕ್ಕಾಗಲ್ಲ? ಇದೆ ಮಾಡ್ಬೋದು. ವೈರ್ ಫ್ರೇಮ್ ಇದ್ದಾಗ ಏನಾಗುತ್ತೆ, ಏನಕ್ಕೆ ಹಂಗೆ ಮಾಡಲಿಲ್ಲ ಅಂದರೆ ಇಲ್ಲಿ ಸಾಲಿಡ್ ಬ್ಲಾಕ್ ಇದೆಯಲ್ಲ, ಸೊ ಇವೊಂದು ನೀವು ವೈರ್ ಫ್ರೇಮ್ ಇಲ್ಲ ಎಕ್ಸ್ಟ್ರಾ ಏನಾದರೂ ಹಾಕಿದ್ರೆ ನನಗೆ ಒಳಗಡೆಯಿಂದ ನನಗೆ ಸೆಕ್ಷನ್ ಎದ್ದೇಳಲ್ಲ. ಇಲ್ಲಾಂದರೆ ಹಂಗಾದ್ರೂ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ವೈರ್ ಫ್ರೇಮು ಇದೆ ಬೇಕಾದ್ರೆ. ಇಫೆಕ್ಟ್ ಅವ್ರು ಗೊತ್ತಾಗಿಲ್ಲ ಅಂತ ಕೇಳಿದ್ರೆ ಪದೇ ಪದೇ ಮೂವ್ ಮಾಡ್ಕೊಂಡು ಮತ್ತೆ ಮಾಡಿ ಮತ್ತೆ ಒಂದ್ಸರಿ ಅಷ್ಟೇ ಬಿಲ್ಡಿಂಗ್ ಪ್ಲಾನ್ ಓಕೆ ಹಿಂಗಾದ್ರೂ ಮಾಡಿ. ಒಂದ್ಸರಿ ಏನಾಗುತ್ತೆ ಗೊತ್ತಾ, ಸೊ ಇದು ಸಾಲಿಡ್ ಬ್ಲಾಕ್ ಆಗಿರೋದ್ರಿಂದ ಇಫೆಕ್ಟ್ ಆಲ್ ನೀವು ಇಲ್ಲಿ ರೆಕ್ಟ್ಯಾಂಗಲ್ ಹಾಕಿದ್ರು ಇಲ್ಲಿ ರೈಸ್ ಆಗಲ್ಲ ಒಂದೊಂದ್ಸರಿ. ನನ್ನ ಲೊಕೇಶನ್ ಕಾಣ್ತಾ ಇರುತ್ತೆ. ಸೊ ಇದ್ರ ಒಳಗೆ ನಾನು ಬೇಕಾದರೆ ರೆಕ್ಟ್ಯಾಂಗಲ್ ಹಾಕ್ತೀನಿ. ಹಾಕ್ಬಿಟ್ಟು ನನಗೆ ಪ್ರೆಸ್ ಫುಲ್ ಮಾಡಿದ್ರು ನನಗೆ ನೆಕ್ಸ್ಟ್ ಡಿಲೀಟ್ ಆಗೋದು ಒಂದ್ಸರಿ ಕಷ್ಟ ಆಗುತ್ತೆ. ಆ ಮೆಥಡ್ ಒಂದ್ಸರಿ ಬರುತ್ತೆ ಒಂದ್ಸರಿ ಬರೋದು. ಲಾಸ್ಟ್ ಬ್ಯಾಚ್ ಯಾರಿಗೋ ಹೇಳ್ಬೇಕಾದ್ರೆ ಅದು ಮೇಲೆ ಬರಲೇ ಇಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಆ ಸೆಕ್ಷನ್ನ ಮೂವ್ ಮಾಡಿಬಿಟ್ಟು ಅಲ್ಲಿ ಮಾಡಕ್ಕೆ ಹೇಳಿದೆ. ಸೊ ಇಲ್ಲಿ ಬರ್ತೀವಿ, ಓಕೆ ಬೇಕಾದರೆ ಟ್ರೈ ಮಾಡಿ, ಇವನ್ ದಟ್ ಇಸ್ ಆಲ್ಸೋ ಫೈನ್. ಬಟ್ ವೈರ್ ಫ್ರೇಮಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಓಪನ್ ಮಾಡ್ಕೊಂಡು ಡ್ರಾ ಮಾಡಬೇಕು. ಇಲ್ಲ, ಗ್ರೂಪ್ ಓಪನ್ ಮಾಡಿದ್ರೆ ಏನಾಗುತ್ತೆ, ಹಾಗೆ ಅದು ಗ್ರೂಪ್ ಒಳಗಾಗುತ್ತೆ, ಒಂದೇ ಸೆಕ್ಷನ್ ಆಗುತ್ತೆ, ಸಪ್ರೇಟ್ ಮಾಡೋಕ್ಕಾಗಲ್ಲ. ಏನು ಓಕೆ ನೀವು ಬೇಕಾದ್ರೆ ಫೇಸ್ ಸ್ಟೈಲ್ ಹಾಕಿ, ಫೇಸ್ ಸ್ಟೈಲಲ್ಲಿ ಎಕ್ಸ್ಟ್ರಾ ವಿಷನ್ ತೊಗೊಳ್ಳಿ. ಎಕ್ಸ್ಟ್ರಾ ವಿಷನಲ್ಲಿ ನನಗೆ ಸಪ್ರೇಟ್ ಆಯ್ತಾ, ಓಕೆ ಅದನ್ನೇ ಫಾಲೋ ಅಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಕ್ಲಾಸಿಕ್ ಮೆಥಡಲ್ಲೇ ಹೋಗೋದಾದರೆ ಸೊ ಅದನ್ನು ನೆಕ್ಸ್ಟ್ ಬಿಯಾನ್ ಫ್ಲೋರ್ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಹೇಳ್ತೀವಿ. ಇಲ್ಲಿ ನೆಕ್ಸ್ಟ್ ಇನ್ನರ್ ವಾಲ್ನ ರೈಸ್ ಮಾಡ್ತೀವಿ, ದಟ್ ಈಸ್ ಫೈನ್. ಇಲ್ಲಾಂದರೆ ಬೆಸ್ಟ್ ಮೆಥಡ್ ಎಲ್ಲಕ್ಕಿಂತ ಅಂದರೆ ಸೊ ಇಲ್ಲಿ ಒಂದೊಂದೇ ರೆಕ್ಟ್ಯಾಂಗಲ್ ಹಾಕ್ತಾ ಹೋಗೋದು.
ಅಂದರೆ ಇಲ್ಲೊಂದು ಸ್ವಲ್ಪ ಜಾಬ್ ಜಾಸ್ತಿ ಇರುತ್ತೆ ಬಟ್ ಈಗ ನಾನು 3D ಇದೇ ಥರ ಮಾಡಿದ್ರ ಅಂದರೆ ಅದೆಲ್ಲ ಗ್ಯಾಪ್ ಇಟ್ಟಿಟ್ಟು ಏನಿಲ್ಲ ಏನಿಲ್ಲ ನೀವು ಆಟೋ ಕ್ಯಾಡ್ ಯಾವ ಥರ ಮಾಡ್ತೀವಿ ಅಂದರೆ ವಾಲ್ಸಿನ 3D ಮಾಡಿ 3D ಮಾಡಿ ನೋಡಿ ಯಾವ ಥರ ಫಾಲೋ ಅಪ್ ಮಾಡಿ ಬೇಕಾದರೆ ಅದರಲ್ಲಿ ಏನಾಗುತ್ತೆ ಸ್ವಲ್ಪ ಜಾಬ್ ಸಿಂಪಲ್ ಆಗುತ್ತೆ ಅಂತ ಅಷ್ಟೇ ಒಂದು ಶಾರ್ಟಲ್ಲಿ ಇದರಲ್ಲಿ ಏನು ಮಾಡ್ತೀನಿ ಮತ್ತೆ ಬಾಕ್ಸ್ ಹಾಕ್ತೀನಿ 3 ಫೀಟ್ ಹೈಟ್ ತೊಗೊಳ್ತೀನಿ ಮತ್ತೆ ಆ ವಾಲಿಂದ 3 ಫೀಟ್ ಕೆಳಗಡೆ ಒಂದು ಲೈನ್ ಹಾಕಿ ಮೇಲ್ಗಡೆ ಕ್ಲೋಸ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಜಾಬ್ ಸಿಂಪಲ್ ಮಾಡೋಣ ಅಂತ ಆ ಮೆಥಡ್ ಹೇಳ್ತಾ ಇದ್ದೀನಿ ಈ ತರ ಫೇಸ್ ಅಲ್ಲಿ ಏನಾಯ್ತಂದ್ರೆ ಇದನ್ನ ರೈಸ್ ಮಾಡಿದ್ರೆ ಕೆಳಗಡೆ ಹಾಲೋ ಸೆಕ್ಷನ್ ಒಂದ್ಸರಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಕೆಳಗಡೆ ಅಷ್ಟೇ ಹಾಲೋ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ರಿವರ್ಸ್ ಫೇಸ್ ಸೊ ಇಲ್ಲಿ ನೋಡಿ ಇಲ್ಲೇನಾಯ್ತು ಕ್ಯಾಪ್ ತರ ಓಪನ್ ಆಯ್ತು ಅಂದ್ರೆ ಕ್ಯಾಪ್ ಸೆಕ್ಷನ್ ಕ್ರಿಯೇಟ್ ಆಯ್ತು ಸೊ ಈ ತರ ಏನಾದರೂ ಅವಾಯ್ಡ್ ಮಾಡ್ತೀರಿ ಅಂದ್ರೆ
ಥರ ಮಾಡ್ತೀರಿ ಅಗೇನ್ ಆಲ್ ಟುಗೆದರ್. ಇದರಲ್ಲಿ ಏನಾದ್ರು ಸಪ್ರೇಟ್ ಗ್ರೂಪ್ ಮಾಡ್ತಾ ಹೋಗ್ತೀವಿ. ಗ್ರೂಪ್ ಏನಕ್ಕೆ ಮಾಡಿ ಅಂತ ಕೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಫ್ಲೋರ್ ಹಾಕಬೇಕು. ಈ ಥರ ಫ್ಲೋರ್ ಹಾಕಿದಾಗ ಏನು ಮಾಡ್ತೀನಿ, ಪ್ರೆಸ್ ಪುಲ್ ಮಾಡಬೇಕಲ್ಲ, ಅವಾಗ ಏನಾದರೂ ಈ ಥರ ಸೆಕ್ಷನ್ಸ್ ಕಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಏನಾದರೂ ಆಗಬೇಡ ಅಂದರೆ ಪ್ರತಿಯೊಂದು ಗ್ರೂಪಲ್ಲಿ ಇರ್ತೀವಿ. ಸೊ ಎಲ್ಲರೂ ಗ್ರೂಪ್ ಮಾಡ್ತಾ ಬನ್ನಿ. ಇಲ್ಲ ಅಂದರೆ ಅಲ್ಲಿ ವಿಂಡೋಸ್ ಎಲ್ಲ ಮಾಡಿಬಿಟ್ಟು ಆಲ್ ಟುಗೆದರ್ ಒಂದ್ಸರಿ ಗ್ರೂಪ್. ಇದನ್ನು 3 feet ಹಾಗೆ 3 feet ಇಲ್ಲ 4 feet ಬಿಡ್ತೀನಿ. ಸೊ ಈ ಥರ ಮಾಡಿದ್ರೆ ಕನ್ಫ್ಯೂಷನ್ಸು ಇರಲ್ಲ, ಏನಿರಲ್ಲ. ಇದರಲ್ಲಿ ಜಸ್ಟ್ ಏನಂದರೆ ಜಾಬ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಸೆಕ್ಷನ್ ಲೈನ್ಸ್ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಮಾಡ್ಬೋದು ಹಿಂಗೆ ಸರ್. ಓಕೆ, ಇಲ್ಲಿ ರೆಕ್ಟಾಂಗಲ್ ಹಾಕಿನೇ ಜಸ್ಟ್ ಪ್ರೆಸ್ ಫುಲ್ ಮಾಡ್ತಾ ಹೋಗ್ತದೆ. ಅಂದರೆ ಯಾವ ಇನ್ ಶಾರ್ಟ್ ಅಂತ ಹೇಳಿದ್ರೆ ಇಲ್ಲೇ ತೊಗೊಂಡು ಆದರೆ ನೀವು ಕಾಪಿ ಮಾಡ್ಕೋಬೋದು ಅನಿಸುತ್ತೆ. ಕೆಳಗಡೆ ಇದನ್ನೇ ಮೇಲ್ಗಡೆ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಹಾಗೆ ಆ ಥರನೇ ಅಂತಾನೆ ಇಲ್ಲ ಅಂದರೆ ಇದೇ ವಾಲಲ್ಲೇ ಬೇಕಾದರೆ ಹಾಗೆ 3 feet ಅಲ್ಲ, 3 feet ತೊಗೊಳ್ತೀನಿ. ಇಲ್ಲಿದೆ ಎಂಡ್ ಪಾಯಿಂಟ್. ಸೊ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡಿ ಇದನ್ನು ಬೇಕಾದ್ರೂ ನಾನು ಈ ಸೆಕ್ಷನ್ಗೆ ಟಚ್ ಮಾಡ್ತೀನಿ. ಸೇಮ್ ಅದೇ ಥರ ಬೇಕಾದ್ರೆ ಇಲ್ಲೂ ಅಷ್ಟೇ 3 feet ಲೈನ್ ಹಾಕಿಬಿಟ್ಟು ಇಲ್ಲಿ ಬೇಕಾದ್ರೂ ಅದೇ ಥರ ಯಾವ ಥರ ನಾವು ಮಾಡ್ತೀವಿ. ಆಟೋಕ್ಯಾಡ್ ಥರ ಡಿಫ್ರೆನ್ಸ್ ಇದೆ. ಅದಕ್ಕೆ ಹೇಳಿ ಈ ಮೆಥಡ್ ಯಾವ ಕನ್ಫ್ಯೂಷನ್ಸು ಇರಲ್ಲ, ಜಸ್ಟ್ ಆರಾಮಾಗಿ ಮಾಡ್ಕೊಡ್ತೀವಿ. ಅಂದರೆ ಟೈಮ್ ಕನ್ಸ್ಯೂಮಿಂಗ್ ಅಷ್ಟೇ. ರಿವರ್ಸ್ ಫೇಸ್ ಮಾಡುವ ಓಕೆ, ನೀವು ಕಾಪಿ ಪೇಸ್ಟ್ ಮಾಡ್ಬೋದು ಅಂದ್ರಲ್ಲ, ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಯಾಕೆ ಅಂತ ಹೇಳ, ನೀವು ಹವೆವರ್ ಇದು ಗ್ರೂಪ್ ಮಾಡಿಲ್ಲ. ಸೊ 3 feet ಮಾಡ್ಕೊಳ್ತೀವಿ. ಇದನ್ನ ಇವಾಗ ನಾನು ಮೇಲ್ಗಡೆ ಮೂವ್ ಮಾಡಿ ಕರೆಕ್ಟ್. ಅದನ್ನು ಯಾವ ಥರ ಮಾಡೋದು ಅಂದರೆ ಈ ಸೆಕ್ಷನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡೋದು. ಓಕೆ, ಅದನ್ನೇ ಸಪ್ರೇಟ್ ಗ್ರೂಪ್ ಮಾಡಿ ಇದನ್ನು ಸಪ್ರೇಟ್ ಗ್ರೂಪ್ ಮಾಡ್ತೀವಿ. ಹಂಗೆ ಮಾಡಿದ್ರೆ ಹಾಗೆ ಒಂದ್ಸರಿ ಟ್ರೈ ಮಾಡಿ. ಈ ಥರ ಲೈನ್ ಬರುತ್ತಲ್ಲ, ಇಫ್ ಪಾಸಿಬಲ್ ಅದನ್ನು ಎರೇಜ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನಂಗೆ ಎರೇಜ್ ಆಗುತ್ತೆ. ಆ ಥರ ಸಪ್ರೇಟ್ ಗ್ರೂಪ್ ಇದ್ದಾಗ ಏನಾಗುತ್ತೆ, ನಂಗೆ ಅಲ್ಲಿ ಹೋಲ್ ಇದು ಡಿಲೀಟ್, ಫಾರ್ ಎಕ್ಸಾಂಪಲ್ ಏನಾದ್ರು ಈ ಲೈನ್ ಡಿಲೀಟ್ ಮಾಡ್ತೀನಿ, ಈ ಥರ ಸೆಕ್ಷನ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಫುಲ್ ಫೇಸನ್ನೇ ನನಗೆ ಡಿಲೀಟ್ ಆಗುತ್ತೆ. ಸೊ ಆ ಥರ ಏನಾದರೂ ಬೇಡ ಅಂತ ಹೇಳಿದ್ರೆ
ಈ ಲೈನ್ ಏನು ಡಿಲೀಟ್ ಮಾಡ್ಬೋದು? ಈ ಲೈನು ನಂಗೆ ಡಿಲೀಟ್ ಆಗಬೇಕಾಯ್ತಾ? ಸೊ ಅಂದರೆ ಈ ಲೈನ್ ಎರೇಸ್ ಆಗಬೇಕು. ಈವನ್ ನಾನು ಎರೇಸ್ ಕಮಾಂಡ್ ಯೂಸ್ ಮಾಡಿದ್ರು ಸೆಕ್ಷನ್ ಡಿಲೀಟ್ ಆಗ್ತಿದೆ. ಸೊ ಅಂದರೆ ಕ್ಯಾಪ್ ಸೆಕ್ಷನ್ ಕ್ರಿಯೇಟ್ ಆಗ್ತಿದೆ. ಇಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿದ್ರು ಕ್ಯಾಪ್ ಸೆಕ್ಷನ್ ಕ್ರಿಯೇಟ್ ಆಗ್ತಿದೆ. ಸೊ ಈ ಸರ್ಕಮ್ಸ್ಟೆನ್ಸಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಥರ ಇಂಟೀರಿಯರ್ಸ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ, ಆ ಲೈನ್ಸ್ ಎಲ್ಲ ಇತ್ತು ಅಂದರೆ. ಸೊ ಹೇಗೆ ಮಾಡ್ಬೋದು? ಗ್ರೂಪೆಲ್ಲ ಇಲ್ಲ ಅಲ್ಲ, ಆ್ಯಕ್ಚುಲಿ ಗ್ರೂಪ್ ಮಾಡಿಲ್ಲ ನೋಡಿ. ಇಲ್ಲೂ ಅದೇ ಥರ ಆಗ್ತಿದೆ, ಹಾಗೆ ಇಲ್ಲೂ ಹಾಗೆ ಆಗುತ್ತೆ. ಎಲ್ಲ ವಿಂಡೋಸಲ್ಲೂ ಕ್ರಿಯೇಟ್ ಆಗಿರುತ್ತೆ ಈ ಥರ ಸೆಕ್ಷನ್. ನಾನು ಬೇಕಾದ್ರೆ ಇದೇ ಫೈಲ್ ಕಳಿಸ್ತೀನಿ, ಆ ಲೈನ್ನ ಡಿಲೀಟ್ ಮಾಡಕ್ಕೆ ಬೇಕು. ಎಕ್ಸ್ಪೋರ್ಟ್ ಮಾಡಿದ್ರೆ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡ್ತೀವಿ ಎಕ್ಸ್ಪ್ಲೋರ್ ಅವಶ್ಯಕತೆನೇ ಇಲ್ವಲ್ಲ, ಅದು ಗ್ರೂಪಲ್ಲೇ ಇಲ್ಲ, ಎಕ್ಸ್ಪ್ಲೋರ್ ಮಾಡಿಲ್ಲ. ಈ ಥರ ಬಂದೇ ಬರುತ್ತೆ. ಈ ಥರ ಮಾಡಿದ್ರೆ ಡೆಫಿನೆಟ್ಲಿ ಆ ಲೈನ್ ಬಂದೇ ಬರುತ್ತೆ, ಸೆಕ್ಷನ್ ಲೈನ್ ಅಂತಲೇ ಕರೀತಾರೆ. ಸೊ ಆ ಸೆಕ್ಷನ್ ಲೈನ್ನ ಯಾವ ಥರ ಡಿಲೀಟ್ ಮಾಡ್ತೀರಿ ಅಂತ ಬೇಕಾದ್ರೆ ಟ್ರೈ ಮಾಡಿ. ನಾನು ಇದೇ ಫೈಲೇ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಮಾಡಿರೋ ಫೈಲೇ ಕಳಿಸ್ಕೊಡ್ತೀನಿ. ಬಟ್ ಓಕೆ, ಸೊ